ಅಮೆರಿಕದಲ್ಲಿ ಟ್ರಂಪ್ ತೆಗೆದುಕೊಂಡಿರುವ ಈ ನಿರ್ಧಾರ ತೀವ್ರ ಚರ್ಚೆ ಆಗ್ತಿದೆ. ಅಷ್ಟೇ ಅಲ್ಲ, ಟ್ರಂಪ್ ಬೆಂಬಲಿಗರು, ಹಣಕಾಸು ತಜ್ಞರು, ಸಿಇಒಗಳು ಕೂಡ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅಮೆರಿಕದಲ್ಲಿ ಜನಸಾಮಾನ್ಯರು ಸ್ವಂತ ಮನೆಯನ್ನ ಮಾಡಿಕೊಳ್ಳೋಕೆ 50 ವರ್ಷಗಳೇ ಬೇಕಾಗುತ್ತೆ. ಅಂದರೆ ಸ್ವಂತ ಮನೆಯಲ್ಲಿ ವಾಸ ಮಾಡ್ತಿದ್ರು ಅದು ಸಂಪೂರ್ಣವಾಗಿ ತಮ್ಮ ಹೆಸರಿಗೆ ಆಗೋಕೆ ಅರ್ಧ ಶತಮಾನವೇ ಕಳೆಯಬೇಕಾಗುತ್ತೆ. ಅಲ್ಲಿವರೆಗೂ ಮನೆ ಬ್ಯಾಂಕ್ನಲ್ಲಿ ಅಡಮಾನಕ್ಕೆ ಇರುತ್ತೆ. ಇಂಥದ್ದೊಂದು ಪ್ರಸ್ತಾಪದಿಂದ ಟ್ರಂಪ್ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ. ಟ್ರಂಪ್ ಆಡಳಿತದ ಡೋಸ್ನಲ್ಲಿ ಸಲಹೆಗಾರಾಗಿದ್ದ ಸಿಇಒ ಒಬ್ಬರು ಇದನ್ನು ಗುಲಾಮಗಿರಿ ಎಂದು ಕರೆದಿದ್ದಾರೆ. ಟ್ರಂಪ್ ಪ್ರಸ್ತಾಪಿಸಿರುವ ಯೋಜನೆ ಯಾವುದು? ಆ ಸಿಇಒ ಹೇಳ್ತಿರೋದೇನು? ಅಮೆರಿಕನ್ನರಿಂದಲೂ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಿರೋದು ಯಾಕೆ? ಎಲ್ಲದರ ಬಗ್ಗೆ ವಿವರ ಇಲ್ಲಿದೆ. ಅಮೆರಿಕನ್ನರನ್ನ ಗುಲಾಮಗಿರಿಗೆ ತಳ್ಳುವ ಯೋಜನೆ. ಟ್ರಂಪ್ ತೆರೆದಿಟ್ಟ 50 ವರ್ಷ ಅಡಮಾನದ ಪ್ರಸ್ತಾಪ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪಿಸಿರುವ 50 ವರ್ಷಗಳ ಅಡಮಾನದ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಅಮೆರಿಕದ ಯುವಜನರಿಗೆ ಮನೆ ಖರೀದಿಸುವುದನ್ನು ಸುಲಭವಾಗಿಸೋಕೆ ರೂಪಿಸಿದ ಈ ಯೋಜನೆಗೆ ಒಂದು ಕಡೆ ಬೆಂಬಲ ವ್ಯಕ್ತವಾಗ್ತಿದ್ರೆ, ಇನ್ನೊಂದು ಕಡೆ ತೀವ್ರ ಟೀಕೆಗಳು ಹರಿದು ಬರ್ತಿವೆ. ಎಲನ್ ಮಸ್ಕ್ ನೇತೃತ್ವದ ಡೋಜ್ ಇಲಾಖೆಯಲ್ಲಿ ತೊಡಗಿಸಿಕೊಂಡಿದ್ದ ಪ್ರಸ್ತುತ ಅರಿಜೋನಾದ ಸಿಇಒ ಆಗಿರುವ ಜೇಮ್ಸ್ ಫಿಶ್ಬ್ಯಾಕ್ ಈಗ ಟ್ರಂಪ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯು ಅಮೆರಿಕನ್ನರ ಪಾಲಿಗೆ ಗುಲಾಮಗಿರಿ ಆಗುತ್ತೆ ಎಂದು ಕರೆದಿದ್ದಾರೆ. ಟ್ರಂಪ್ ರವರ ಈ ಮಹತ್ವಾಕಾಂಕ್ಷೆ ಯೋಜನೆ ಏನು? ಫಿಶ್ಬ್ಯಾಕ್ ಆಕ್ರೋಶಕ್ಕೆ ಕಾರಣವೇನು? ಈ ಹಿಂದಿನ ರಾಜಕೀಯ ತಂತ್ರಗಳೇನು ಅನ್ನೋದನ್ನ ನೋಡೋಣ. ಅಮೆರಿಕದಲ್ಲಿ ಪ್ರಸ್ತುತ ಮನೆ ಖರೀದಿ ಮಾಡುವವರು ಸಾಲ ಪಡೆದಾಗ ಗರಿಷ್ಠ 30 ವರ್ಷಗಳವರೆಗೂ ಅಡಮಾನ ಇಡುವ ಅವಧಿ ಚಾಲ್ತಿಯಲ್ಲಿದೆ. ಆದರೆ ದಿನದಿಂದ ದಿನಕ್ಕೆ ಮನೆಯ ಬೆಲೆ ಏರಿಕೆ ಆಗ್ತಿರೋದ್ರಿಂದ ಒಟ್ಟು ಖರೀದಿಯ ಮೌಲ್ಯವು ಜಾಸ್ತಿ ಆಗ್ತಾ ಇದೆ. ಹೆಚ್ಚಿನ ಬಡ್ಡಿ ದರ, ಕಡಿಮೆ ಸಂಬಳದಿಂದಾಗಿ ಯುವ ಪೀಳಿಗೆಗೆ ಮನೆ ಖರೀದಿ ಮಾಡುವುದು ದುಬಾರಿಯಾಗಿದೆ. ಇದಕ್ಕೆ ಪರಿಹಾರ ಒದಗಿಸೋಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಲಕ್ಕೆ ಮನೆಯ ಅಡಮಾನದ ಅವಧಿಯನ್ನು 50 ವರ್ಷಗಳಿಗೆ ಹೆಚ್ಚಿಸುವ ಯೋಜನೆಯನ್ನು ಪ್ರಸ್ತಾಪಿಸಿದ್ದಾರೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ಅಡಮಾನದ ಅವಧಿಯನ್ನು 50 ವರ್ಷಗಳಿಗೆ ಹೆಚ್ಚು ಮಾಡುವುದರಿಂದ ಪ್ರತಿ ತಿಂಗಳು ಕಟ್ಟಬೇಕಾದ EMI ಕಂತುಗಳು ಗಣನೀಯವಾಗಿ ಕಡಿಮೆಯಾಗುತ್ತವೆ. ಇದರಿಂದ ಯುವಕರಿಗೆ ಪ್ರತಿ ತಿಂಗಳು ಹೆಚ್ಚಿನ ಹಣ ಉಳಿತಾಯ ಮಾಡುವುದು ಸಾಧ್ಯವಾಗುತ್ತದೆ. ಹಾಗೆ ಇದರಿಂದಾಗಿ ಮನೆ ಖರೀದಿ ಮಾಡೋಕೆ ಯುವಜನರು ಮುಂದೆ ಬರುತ್ತಾರೆ ಅನ್ನೋದು ಟ್ರಂಪ್ ಅಭಿಪ್ರಾಯ. ಈ ಯೋಜನೆ ಕೇವಲ ಪ್ರಸ್ತಾಪವಾಗಿ ಉಳಿದಿಲ್ಲ. US ಫೆಡರಲ್ ಹೌಸಿಂಗ್ ನಿರ್ದೇಶಕ ಬಿಲ್ ಪುಲ್ಟೆ ಟ್ರಂಪ್ ರವರಿಗೆ ಧನ್ಯವಾದ ತಿಳಿಸಿ 50 ವರ್ಷಗಳ ಅಡಮಾನದ ಯೋಜನೆಯ ಮೇಲೆ ಕೆಲಸ ಮಾಡುತ್ತಿದ್ದೇವೆ, ಇದೊಂದು ಗೇಮ್ ಚೇಂಜರ್ ಆಗಲಿದೆ ಎಂದಿದ್ದಾರೆ. ಅಂದರೆ ಇದೊಂದು ಕೇವಲ ಮಾತಿನಲ್ಲಿ ಮುಗಿಯುವ ಪ್ರಸ್ತಾಪ ಆಗಿಲ್ಲ, ನಿಜಕ್ಕೂ ಯೋಜನೆಯ ರೂಪದಲ್ಲಿ ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಇದು ನಿಜಕ್ಕೂ ಗೇಮ್ ಚೇಂಜರ್ ಪ್ಲಾನ್. ಮಾರ್ಟ್ಗೇಜ್ ಜಾಸ್ತಿ ಆದರೆ ಉಳಿತಾಯ. ಹಣಕಾಸಿನ ದೃಷ್ಟಿಯಿಂದ ಈ ಯೋಜನೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಒಂದು ಸಣ್ಣ ಲೆಕ್ಕಾಚಾರದ ಮೂಲಕ ಇಲ್ಲಿ ನೋಡೋಣ. ನೀವು US $3 ಲಕ್ಷ ಮೌಲ್ಯದ ಮನೆಯನ್ನು ಖರೀದಿ ಮಾಡಿದ್ದೀರಿ ಅಂದರೆ ಅದಕ್ಕೆ 5% ಬಡ್ಡಿದರ ಮತ್ತು 5% ಡೌನ್ ಪೇಮೆಂಟ್ ಇರುತ್ತೆ ಅನ್ನೋದನ್ನು ಪರಿಗಣಿಸಿ ಲೆಕ್ಕ ಹಾಕಬೇಕು. ಈ ಮನೆಯು 15 ವರ್ಷದ ಅಡಮಾನದಲ್ಲಿದ್ದರೆ ತಿಂಗಳಿಗೆ ಕಂತು $2254 ಆಗುತ್ತದೆ. 30 ವರ್ಷದ ಅಡಮಾನದಲ್ಲಿ ತಿಂಗಳ ಕಂತು $1530 ಆಗುತ್ತದೆ. ಆದರೆ ಅದೇ ಟ್ರಂಪ್ ಹೇಳಿದಂತೆ ಅಡಮಾನದ ಅವಧಿಯನ್ನು 50 ವರ್ಷಗಳವರೆಗೂ ದೀರ್ಘ ಅವಧಿಗೆ ಬಿಟ್ಟರೆ ತಿಂಗಳ ಕಂತು ಸುಮಾರು $1294 ಇಳಿಕೆಯಾಗುತ್ತೆ. ತಿಂಗಳ ಖರ್ಚು ವೆಚ್ಚಗಳಿಗೆ ಹಾಗೂ ಉಳಿತಾಯಕ್ಕೆ $200-300 ಉಳಿದರೂ ಕಮ್ಮಿಯೇನೂ ಅಲ್ಲ. ಹಾಗೆ ಇದು ಮನೆಯ ಮೌಲ್ಯದ ಮೇಲೆ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಗುತ್ತೆ. ಇನ್ನು ದೊಡ್ಡ ಮೊತ್ತದ ಮನೆಗೆ ಹೆಚ್ಚಿನ ಕಂತು ಕಟ್ಟಬೇಕಾಗುತ್ತೆ. ಜಾಸ್ತಿ ಅವಧಿಗೆ ಮಾರ್ಟ್ಗೇಜ್ ಆದರೆ ತಿಂಗಳ ಕಂತು ಕೂಡ ಇಳಿಕೆಯಾಗುವುದು ಖಚಿತ. ಆದರೆ ಟ್ರಂಪ್ ರವರ ಈ ಗೇಮ್ ಚೇಂಜರ್ ಕಲ್ಪನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅದರಲ್ಲೂ H1B ಮತ್ತು ವಲಸೆಯ ವಿರುದ್ಧ ಹೋರಾಡುತ್ತಿರುವ ಜೇಮ್ಸ್ ಫಿಶ್ಬ್ಯಾಕ್ ಈ ಯೋಜನೆಯನ್ನು ಅಮೆರಿಕನ್ನರಿಗೆ ಅವಮಾನ ಎಂದು ಕರೆದಿದ್ದಾರೆ. ಮನೆಯ ಸಾಲವನ್ನು 50 ವರ್ಷಗಳವರೆಗೂ ಪಾವತಿಸುವುದು ಗುಲಾಮಗಿರಿ ಮತ್ತು ಅಮೆರಿಕದವರು ಗುಲಾಮರಲ್ಲ ಎಂದು ಗುಡುಗಿದ್ದಾರೆ. ಫಿಶ್ಬ್ಯಾಕ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೇಳಿಕೆಯನ್ನು ಹಂಚಿಕೊಂಡಿದ್ದು, ಈ 50 ವರ್ಷದ ಅಡಮಾನವು ಅವಮಾನಕರ. ನಾವು ತೋಟದ ಮಾಲೀಕರಿಗೆ ಗುಲಾಮರಲ್ಲ, ಚೀನಾಕ್ಕೆ ಗುಲಾಮರಲ್ಲ ಮತ್ತು ವಾಲ್ ಸ್ಟ್ರೀಟ್ಗೂ ಗುಲಾಮರಲ್ಲ ಎಂದು ಕಿಡಿಕಾರಿದ್ದಾರೆ. ನಾವು ಇದಕ್ಕಾಗಿ ಮತ ಹಾಕಿಲ್ಲ. ಖಾಸಗಿ ಇಕ್ವಿಟಿ ಸಂಸ್ಥೆಗಳು, ದೊಡ್ಡ ಬ್ಯಾಂಕ್ಗಳು ಮತ್ತು ವಾಲ್ ಸ್ಟ್ರೀಟ್ಗೆ ನಾವು ಸಾಲದ ಗುಲಾಮರಾಗಲು ಮತ ಹಾಕಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅದನ್ನು ಅವರ ಮಾತಿನಲ್ಲೇ ಒಮ್ಮೆ ಕೇಳಿ. We're Americans. We are not slaves. We are not slaves to the plantation owner. We are not slaves to China.
and we are not slaves to Wall Street. This 50-year mortgage idea is a spit in the face. It is an insult. We did not vote for this. We did not vote to become debt slaves to private equity firms and the big banks in Wall Street. Right now, the median home in America costs $500,000. At the prevailing mortgage rate of 6%, you would have $580,000 of interest payments over 30 years. If we went with this ridiculous, inane idea of a 50-year mortgage, that would be $1.1 million of mortgage payments for a $500,000 home. So you would end up paying $1.5 million for a $500,000 home. My grandfather, who was a World War II vet, he passed in 2018. He always told me that we don't want to pass down this national debt to the next generation, to our kids and our grandkids, to become slaves to China. I'm not worried about China anymore. I'm worried about becoming slaves to Wall Street. And the know-nothing Republicans and the do-nothing Democrats seem to be working together once again to push this usury on Americans. It is an absolute insult. If we want to get serious about housing affordability, the crisis that is staring down my generation, when my dad was growing up in the 1960s, half of 30-year-olds, half of them were married and owned their home. Today, only 15% of 30-year-olds are married and own their home. If you can't own your home, you can't get married. If you can't get married, you can't have kids. If you can't have kids, then honestly, what is the point? This is an insult. This is a genocide against the Gen Z generation to try to foist this sort of slavery and usury on us. We reject it 100%. If we want to get serious about housing affordability, why don't we ban Blackstone? Why don't we ban Blackstone, which is one of the largest donors to the Democrat and Republican Party? Why don't we ban Blackstone from buying up entire neighborhoods, and then forcing us to rent from them? If we're serious about housing, why don't we take the 55 million people here on immigration visas and remove them from our country immediately, because they are living in homes that could be going to Americans who have been here, who have worked hard, who have fought and bled for this country. I am sick and tired of the do-nothing Republicans and the know-nothing Democrats being in bed with Wall Street and forcing us to become slaves, debt slaves, forcing us to accept this unmitigated, unencumbered usury. We did not vote for this. The 50-year mortgage. If this is allowed to continue, the Republicans will lose the midterms and they'll deserve it big time. ಫಿಶ್ಬ್ಯಾಕ್ ಕೇವಲ ಯೋಜನೆಯನ್ನ ಮಾತ್ರ ವಿರೋಧಿಸಿಲ್ಲ. ಟ್ರಂಪ್ ನೇತೃತ್ವದ ರಿಪಬ್ಲಿಕನ್ ಪಕ್ಷಕ್ಕೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನನ್ನೂ ಮಾಡದ ರಿಪಬ್ಲಿಕನ್ನರು ಮತ್ತು ಏನೂ ತಿಳಿಯದ ಡೆಮೊಕ್ರಾಟ್ಗಳು ವಾಲ್ ಸ್ಟ್ರೀಟ್ನೊಂದಿಗೆ ಕಳೆದು ನಮ್ಮನ್ನು ಸಾಲದ ಗುಲಾಮನರಾಗಿ ಮಾಡುತ್ತಿದ್ದಾರೆ. ನಾವು 50 ವರ್ಷದ ಅಡಮಾನಕ್ಕಾಗಿ ಮತ ಹಾಕಿಲ್ಲ. ಇದು ಮುಂದುವರೆದರೆ ರಿಪಬ್ಲಿಕನ್ನರು ಅಧಿಕಾರಾವಧಿಯು ಅರ್ಧದಲ್ಲೇ ಸೋಲುತ್ತಾರೆ ಎಂದಿದ್ದಾರೆ. ಈ ಹೇಳಿಕೆಗಳು ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿವೆ. ಟ್ರಂಪ್ ಪ್ರಕಾರ ಈ ಯೋಜನೆಯಿಂದ ಜನರ ಜೇಬಿನಲ್ಲಿ ಹೆಚ್ಚು ಹಣ ಉಳಿಯುತ್ತದೆ. ಮನೆ ಖರೀದಿ ಮಾಡುವವರಿಗೆ ಇದೊಂದು ಆಯ್ಕೆಯಾಗಿ ಇರಲಿದೆ. ಒಟ್ಟಿನಲ್ಲಿ ಈ ವಿಚಾರವು ಅಮೆರಿಕದ ರಾಜಕೀಯ ಮತ್ತು ಆರ್ಥಿಕ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಟ್ರಂಪ್ ಹೇಳ್ತಿರೋ ಈ 50 ವರ್ಷದ ಅಡಮಾನ ಯೋಜನೆ ಸರಿಯಾಗಿದೆಯಾ, ಅಥವಾ ಫಿಶ್ಬ್ಯಾಕ್ ಹೇಳಿದಂತೆ ಇದು ಅಮೆರಿಕದವರಿಗೆ ಮಾಡಿದ ಅವಮಾನನ? ಅಮೆರಿಕದಲ್ಲಿ ಶಾಶ್ವತವಾಗಿ ಉಳಿಯೋಕೆ ಬಯಸುವ ಭಾರತೀಯರಿಗೆ ಏನಾದರೂ ಅನುಕೂಲ ಆಗುತ್ತಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.